ಸೊ ಇವಾಗ ಸಿನಿಮಾ ಅಂತ ಬಂದಾಗ ನೋಡುಗರ ಅಭಿರುಚಿಯು ಕೂಡ ಚೇಂಜ್ ಆಗ್ತಾ ಇದೆ. ಈ ರೀತಿ ಇದ್ರೆ ಓಕೆ ನಾವು ನೋಡ್ಬೋದಪ್ಪ ಸಿನಿಮಾ, ಈ ರೀತಿ ಇದ್ರೆ ಥಿಯೇಟರಿಗೆ ಹೋಗಿ ನೋಡ್ಬಹುದು ಅಂತ ಅನಿಸ್ತಾ ಇದೆ. ಜೊತೆಗೆ ಒಂದ್ ಕಡೆ ಟಾಕ್ಸಿಕ್ ಅಬ್ಬರ ಆಗಿರ್ಬಹುದು, ಹಲವಾರು ಸಿನಿಮಾಗಳು ಇದೇ ರೀತಿ ಕಾಂಪಿಟೇಷನ್ ಕೊಡ್ತಾ ಇದೆ. ಸೊ ನಿಮ್ಮ ಸ್ಪಾರ್ಕ್ ಮೂವಿ ಕಂಪ್ಯಾರಿಸನ್ ಅಂತ ಅಲ್ಲ, ಅಪಾರ್ಟ್ ಫ್ರಮ್ ದಟ್ ಆ ಎಲ್ಲಾ ಮೂವಿಗಳನ್ನ ಹೊರತುಪಡಿಸಿ ಹೇಗೆ ವಿಭಿನ್ನ ಅಂತ ಹೇಳಿ ನೀವು ಹೇಳಿ. ಎಸ್ ಅದನ್ನೇ ಸಿ, ಒಂದು ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ಒಂದ್ ಮೈಂಡ್ ಅಲ್ಲಿ ಇರ್ಬೇಕು. ಆಬ್ವಿಯಸ್ಲಿ ಒಂದ್ 700 ಕೋಟಿ ಸಿನಿಮಾಗೂ ಒಂದ್ 7 ಕೋಟಿ ಸಿನಿಮಾಗೂ ಅದರ ಡಿಫ್ರೆನ್ಸ್ ಇರುತ್ತೆ. ಆಮೇಲೆ ಅದು ಟಾಕ್ಸಿಕ್ ಅನ್ನೋದು ಇಟ್ಸ್ ಅ ಬಿಗ್ ಸ್ಕೇಲ್, ಬಿಗ್ ಮೌಂಟ್, ಅಂಡ್ ಆತರ ಒಬ್ರು ಸೂಪರ್ ಸ್ಟಾರ್ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದಾರೆ. ಅವ್ರ ಮೇಲೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ, ತುಂಬಾ ಹೋಪ್ಸ್ ಇರುತ್ತೆ ಹೊಸೊಬ್ಬರಿಗೆ. ಈ ತರ ಬರುತ್ತೆ ಸಿನಿಮಾ ಚೆನ್ನಾಗ್ ಆಗ್ಬೇಕು, ಆ ಸಿನಿಮಾ ಚೆನ್ನಾಗಾಯ್ತು ಅಂದ್ರೆ ಅವ್ರೊಬ್ಬರಿಗೆ ಅಂತಲ್ಲ ಎಂಟೈರ್ ಇಂಡಸ್ಟ್ರಿಗೆ ಚೆನ್ನಾಗಾಗುತ್ತೆ. ಅವಾಗ ಅವರು ಜನ ಬಂದು ಥಿಯೇಟರ್ ನೋಡೋ ತರ ಮಾಡಿದಾಗ ತುಂಬಾ ಸಿನಿಮಾಗಳಿಗೆ ಬಂದು ಸಿನಿಮಾ ಜನ ನೋಡ್ತಾರೆ. ಇವಾಗ ಆಬ್ವಿಯಸ್ಲಿ ಅಯೋಗ್ಯ ಚೆನ್ನಾಗಿ ನೋಡ್ತಾ ಇದಾರೆ. ಹೊಸಬರು ಸಿನಿಮಾನು ಅಷ್ಟೇ, ಪ್ರತಿಯೊಂದು ಎಂಡ್ ಆಫ್ ದ ಡೇ ಕಂಟೆಂಟ್ ರೀಚ್ ಆಗ್ಬೇಕು ಮೇಡಮ್. ಇವಾಗ ಅದನ್ನೇ ಫ್ಯಾಮಿಲಿ ನೋಡುವಂತ ಕಂಟೆಂಟ್ ಸ್ಪಾರ್ಕ್, ಎಲ್ಲ ಫ್ಯಾಮಿಲಿ, ಎಲ್ಲಾ ಯೂತ್ ಯಂಗ್ಸ್ಟರ್ಸ್, ಆಮೇಲೆ ಈಗಿನ ಪ್ರೆಸೆಂಟ್ ಟ್ರೆಂಡ್ ಮಾಡುವಂತ ಸಿನಿಮಾ ಸ್ಪಾರ್ಕ್. ಆಮೇಲೆ ನಮ್ಗೆ ಹೋಪ್ ಇದೆ, ಯಾಕಂದ್ರೆ ನಮ್ದು ಕಂಟೆಂಟ್, ನಮ್ ಸಾಂಗ್ ಚೆನ್ನಾಗಿದೆ, ನಮ್ದು ಇನ್ನೊಂದ್ ಸಾಂಗ್ ಚೆನ್ನಾಗಿದೆ. ನಾವು ಬಿಡ್ತಾರೋ ಎಲ್ಲಾ ಕಂಟೆಂಟ್ ಒಂದ್ ವೆರಿ ಗುಡ್ ಕ್ವಾಲಿಟಿ ಮೇಕಿಂಗ್ ಅಲ್ಲಿ ಇದೀವಿ ನಾವು. ಆಮೇಲೆ ಒಂದು ಸತ್ಯ ಇಟ್ಕೊಂಡು ಸಿನಿಮಾ ಮಾಡಿದೀವಿ, ಅದಕ್ಕೆ ಜನ ಕೈ ಹಿಡಿಬೇಕಷ್ಟೇ. ಒಂದು ಮೆಸೇಜ್ ಇದೆ, ಒಂದು ಎಲ್ಲ ಇಟ್ಸ್ ಅ ಕಂಪ್ಲೀಟ್ ಪವರ್ ಪ್ಯಾಕ್. ನಮ್ಗೆ ಇದು ಕೊರತೆ ಅನ್ನೋದಿಲ್ಲ, ಎಲ್ಲಾ ಎಲಿಮೆಂಟ್ಸ್ ಇರುವಂತ ಸಿನಿಮಾ ಇದು, ಕಮರ್ಷಿಯಲಿ ಪ್ಯಾಕ್ಡ್ ಸಿನಿಮಾ. ಬಟ್ ಹೊಸಬ್ರು ಮಾಡಿರೋದು, ಅಂದ್ರೆ ನಾನು ಹೊಸಬ ಅಂತಲ್ಲ ಮಾಡ್ತಾ ಇದೀನಿ, ಬಟ್ ಹೊಸಬ್ರದೇ ಕನ್ಸಿಡರೇಷನ್ ಆಗುತ್ತೆ. ಜನ ಹೊಸಬ್ರನ್ನ ಕನ್ಸೀವ್ ಮಾಡಕ್ ಸ್ವಲ್ಪ ಟೈಮ್ ಹಿಡಿಬೋದು. ಬಟ್ ಐ ಥಿಂಕ್ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದಾಗ ಹೊಸಬ್ರನ್ನ ಸ್ಟಾರ್ಸ್ ಮಾಡೋದವ್ರೆ, ಸ್ಟಾರ್ಸ್ ಕೆಳಗಿಳಿಸೋದು ಅವ್ರೆ. ಅದಕ್ಕೆ ನಾವು ಕಂಟೆಂಟ್ ಮಾತ್ರ ಫೋಕಸ್ ಮಾಡ್ಬೇಕು. ಓಕೆ, ಸೊ ಒಂದು ಹಬ್ಬ ರೆಡಿ ಆಗಿದೆ, ಊಟ ಮಾಡೋದು ಒಂದು ಬಾಕಿ ಇದೆ ಅನ್ಸುತ್ತೆ ಸ್ಪಾರ್ಕ್ಗೆ. ಓಕೆ, ಸೊ ಇನ್ನು ನಿಮ್ಮ ಜರ್ನಿ ಅಂತ ಬಂದಾಗ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳ ಬಗ್ಗೆ ಯಾವ್ದಾದ್ರು ಸೈನ್ ಅಪ್ ಆಗಿರೋದಿದೆಯಾ, ಹೇಗೆ? ಸೈನ್ ಮಾಡಿದ್ದೀನಿ, ಬಟ್ ಇವಾಗ ಅನೌನ್ಸ್ ಮಾಡೋಕ್ಕಾಗಲ್ಲ ಸಿನಿಮಾನ. ಸೊ 2 ಸಿನಿಮಾ ಬರ್ತೇವೆ ಆ್ಯಂಡ್ 1 ಸೀರೀಸ್ಗೆ ಆಲ್ಮೋಸ್ಟ್ ಕನ್ಫರ್ಮ್ ಮಾಡಿದ್ದೀನಿ. ಬಟ್ ಅವೆಲ್ಲ ಇನ್ನು ಮುಂದೆ ನೋಡ್ಕೊಡೋಣ, ಇವಾಗ ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಓಕೆ, ಸೊ ಸ್ಪಾರ್ಕ್ ಮೂವಿಯಿಂದ ಜನರು ಏನು ಎಕ್ಸ್ಪೆಕ್ಟ್ ಮಾಡಬಹುದು? ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ. ಐ ಥಿಂಕ್ ಒಂದು ಸಿನಿಮಾ ನೋಡಿದಾಗ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂಗ್ 100% ಇದ್ದೇ ಇರುತ್ತೆ. ಆ್ಯಂಡ್ ಒಂದು ಗುಡ್ ಮೆಸೇಜ್ ಕೂಡ ಕೊಡ್ತಾ ಇದ್ದೀವಿ ಸೊಸೈಟಿಗಾಗಲಿ, ಎಲ್ರಿಗೂ ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀವಿ. ಐ ಥಿಂಕ್ ಇಟ್ಸ್ ಆ್ಯಂಡ್ ಇದರಲ್ಲಿ ಒಂದು ಸರ್ಪ್ರೈಸ್ ಎಲಿಮೆಂಟು ಇದೆ. ಇಟ್ಸ್ ಅ ಬಿಗ್ ಸರ್ಪ್ರೈಸ್ ಇನ್ ಫ್ಯಾಕ್ಟ್. ಅದು ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ. ಐ ಥಿಂಕ್ ಇಟ್ ವಿಲ್ ಎಲ್ರಿಗೂ ಖುಷಿ ಆಗುತ್ತೆ ಆ ಸರ್ಪ್ರೈಸ್ ಎಲಿಮೆಂಟ್ನ ನೋಡಿದಾಗ. ಐ ಥಿಂಕ್ ದಟ್ ಇಸ್ ಮೋರ್ ದೆನ್ ಎನಫ್. ನೀವು ಬರಲೇಬೇಕು ಥಿಯೇಟರ್ಗೆ ಇವಾಗ. ಅದ್ರ ಜೊತೆ ಪ್ರತಿಯೊಬ್ಬರದ್ದು ಎಮೋಷನ್ಸ್ ಇದೆ, ಅಂದ್ರೆ ಒಂದು ಆಡಿಯನ್ಸ್ ನೋಡ್ಬೇಕಾಗಿರೋದು, ಆಮೇಲೆ ಅವ್ರದ್ದು ಒಂದು ಎಮೋಷನ್ಸ್ ಫೀಲಿಂಗ್ಸ್ ಇಟ್ಕೊಂಡು ಮಾಡಿರೋಂತ ಸಿನಿಮಾ. ಆಮೇಲೆ ಅವ್ರ ಕಷ್ಟಗಳನ್ನ ಯಾವ ತರ ಪರಿಹಾರಗಳು ಕೊಡ್ಬಹುದು, ಯಾವ ತರ ಈಗಿನ ಸಿಸ್ಟಮ್ ಅಲ್ಲಿ ಏನೇನು ಅವ್ರಿಗೆ ತೊಂದರೆಗಳು ಆಗ್ತಾ ಇದೆ, ಅದಕ್ಕೆ ಯಾರು ಸೊಲ್ಯೂಷನ್, ಈ ತರದ್ದು ತುಂಬಾ ಈಗ ಕರೆಂಟ್ ಟ್ರೆಂಡ್ ಇರೋ ಆಸ್ಪೆಕ್ಟ್ ಮಾಡುವಂತ ಸಿನಿಮಾ. ಆಬ್ವಿಯಸ್ಲಿ ಅವ್ರಿಗೆ ಒಂದು ಮೋಟಿವೇಶನ್, ಅಂದ್ರೆ ಈ ತರ ಇರ್ಬೇಕಪ್ಪ, ನಾನು ನನ್ನ ಹಕ್ಕಿಗೆ ನಾನು ನಿಂತ್ಕೋಬೇಕು, ನನ್ನ ರೈಟ್ಸ್ ಗಾಗಿರ್ಲಿ, ನನ್ನ ತೊಂದರೆಗಳಿಗೆ ನಾನೇ ನಿಂತ್ಕೋಬೇಕು, ನಾನೇ ಹೋರಾಡ್ಬೇಕು, ಆ ತರದ್ದು ಒಂದು ಮೋಟಿವೇಶನ್ ಕೊಡುವಂತ ಒಂದು ಸಿನಿಮಾ ಕೂಡ ಆಗುತ್ತೆ ಇದು. ಪ್ಲಸ್ ಮಿಕ್ಕಿದೆಲ್ಲ ಆಸ್ಪೆಕ್ಟ್ಸ್ ಇರುತ್ತೆ ನಿಮ್ಗೆ, ಒಂದು ಕಮರ್ಷಿಯಲ್ ಆಗಿ ಏನೇನ್ ಬೇಕು, ತುಂಬಾ ಎಂಟರ್ಟೈನಿಂಗ್ ಆಗೇನು ಇದೆ ಸಿನಿಮಾ. ನಿಮ್ಗೆ ಎಂಜಾಯ್ ಮಾಡ್ತೀರಾ ಸಿನಿಮಾದಲ್ಲಿ, ಎಲ್ಲಾ ಕ್ಯಾರೆಕ್ಟರ್ಸ್ ಆಗಿರ್ಲಿ, ಟ್ವಿಸ್ಟ್ ಅಂಡ್ ಟರ್ನ್ಸ್ ಆಗಿರ್ಲಿ, ಥ್ರಿಲ್ ಗಳಾಗಿರ್ಲಿ, ಒಂದು ಅನ್ಎಕ್ಸ್ಪೆಕ್ಟೆಡ್ ಸ್ಕ್ರೀನ್ ಪ್ಲೇ ಆಗಿರ್ಲಿ, ಕಂಪ್ಲೀಟ್ ಅಂದ್ರೆ ಹೇಳೋದಲ್ಲ ಒಂದು ಪ್ಯಾಕೇಜ್ ಸಿನಿಮಾ ಅಷ್ಟೇ. ಅದು ಕರೆಕ್ಟ್ ಆಗಿ ತಲುಪಬೇಕು ಅವ್ರಿಗೆ, ಅವ್ರು ಬಂದು ಒಂದ್ಸಲಿ ನೋಡ್ಲಿ, ಆಮೇಲೆ ಅವರೇ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ನಮಗೆ ಸಾಕು. ಕೋರ್ಸ್ ತಲುಪತ್ತೆ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮ್ಮ ಸ್ಪಾರ್ಕ್ ಮೂವಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಖಂಡಿತವಾಗಿಯೂ. ಸೊ ಇನ್ನು ಸಿನಿಮಾ ಅಂತ ಬಂದಾಗ ಸಾಕಷ್ಟು ಹೊಸಬರ ಜೊತೆಗೆ ಆಕ್ಟ್ ಮಾಡ್ತೀರಾ, ಅಥವಾ ಅನುಭವ ಇರುವಂತವರ ಜೊತೆಗೆ ನೀವು ಆಕ್ಟ್ ಮಾಡ್ತೀರಾ, ಅಭಿನಯ ಮಾಡ್ತೀರಾ. ಅದರಲ್ಲಿ ನಾವು ನೆನಪಿರಲಿ ಪ್ರೇಮ್ ಅವ್ರನ್ನ ತೆಗೆದುಕೊಂಡು ಒಬ್ಬ ಲವರ್ ಬಾಯ್ ನೆಗೆಟಿವ್ ರೋಲ್ ನಲ್ಲಿ ನಿಮ್ಮ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಅಂದ್ರೆ ಆ ಸ್ಪಾರ್ಕ್ ನಿಮ್ಗೆ ಹೇಗೆ ಕನೆಕ್ಟ್ ಆಯ್ತು? ಡೆಫಿನೆಟ್ಲಿ ಒಂದು ಪ್ರೇಮ್ ಸರ್ಗೆ ಆ ತರದೊಂದು ಕ್ಯಾರೆಕ್ಟರ್ ಬರ್ದಿದ್ದಾರೆ, ಆ ತರ ಕ್ಯಾರೆಕ್ಟರ್ ಪ್ರೇಮ್ ಸರ್ ಒಪ್ಕೊಂಡು ಮಾಡ್ತಿರೋದು ಇದೆಯಲ್ಲ, ದಟ್ ಇಸ್ ಕಂಪ್ಲೀಟ್ ಚೇಂಜ್ ಅವ್ರ ಕರಿಯರ್ ಅಲ್ಲೇ ಅವ್ರನ್ನ ಬೇರೆ ತರನೇ ನೋಡಿರೋದು. ಎಲ್ಲ ಹೀರೋ ಆಗಿ ಲವರ್ ಬಾಯ್ ತರ ತುಂಬಾ ಚಾರ್ಮಿಂಗ್ ತರ ನೋಡ್ತಾ ಇದೀವಿ. ಕಂಪ್ಲೀಟ್ ಕಾಂಟ್ರಾಸ್ಟ್ ಈ ಸಿನಿಮಾಲಿ. ಸೊ ಅವ್ರಿಗೊಂದು ಕಂಪ್ಲೀಟ್ ಮೇಕ್ ಓವರ್ ತರ ಇರುತ್ತೆ ಈ ಸಿನಿಮಾ ಅವ್ರ ಕ್ಯಾರೆಕ್ಟರ್. ಆಮೇಲೆ ಐ ಥಿಂಕ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಅವ್ರ ಮುಂದೆ ನಿಂತ್ಕೊಂಡು ಆ ತರ ಒಂದು ಫೀಲ್ ಅಲ್ಲಿ ಅವ್ರ ಅಗೇನೆಸ್ಟ್ ಆಗಿ ಇದ್ ಮಾಡೋದು, ಇದೆಲ್ಲ ಪರ್ಫಾರ್ಮೆನ್ಸ್ ಮಾಡೋದೆಲ್ಲ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದೆ ನಾನು.
ಆದ್ರೆ ಅವ್ರದ್ದು ತುಂಬಾ ಪ್ಲಸ್ ಆಗುತ್ತೆ ಈ ಸಿನಿಮಾಗೆ. ಅವರು ಪ್ಲಸ್ ನಮ್ಮ ಸಪೋರ್ಟಿಂಗ್ ಆಕ್ಟರ್ ಧರ್ಮಣ್ಣ ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಮಾಡಿದ್ದು. ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ನಾನು ರಿವೀಲ್ ಮಾಡಲ್ಲ, ಸೊ ಇವ್ರ ಜೊತೆ ಎಲ್ಲ ತುಂಬಾ ಹಿರಿಯ ಕಲಾವಿದರು ಎಲ್ಲ. ಅವ್ರ ಜೊತೆ ಎಲ್ಲ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಕಲಿಯೋದಿರುತ್ತೆ. ಆಮೇಲೆ ಅವ್ರದ್ದು ಯಾತರ ವೇರಿಯೇಷನ್ಸ್ ಯಾತರ ಚೇಂಜ್ ಆಗ್ತಾರೆ, ಮಾಡಿರೋ ಸಿನಿಮಾಗಳೆಲ್ಲ ಒಂಥರ, ಈಗ ಮಾಡ್ತಿರೋ ಸಿನಿಮಾಗಳೆಲ್ಲ ಒಂಥರ. ಅದೆಲ್ಲರಿಗೂ ಇರ್ಬೇಕು, ಒಂದು ಆರ್ಟಿಸ್ಟ್ ಆಗಿ ಕಲಿಬೇಕು ಅಂದ್ರೆ ಎರಡು ತರಾನು ಇರ್ಬೇಕು. ನಾವು ಹೀರೋ ತರಾನು ಮಾಡ್ತಿರ್ಬೇಕು, ವಿಲನ್ ತರಾನು ಇರ್ಬೇಕು. ಅವಾಗ್ಲೇ ಜನಕ್ಕೆ ಇಷ್ಟ ಆಗೋದು. ವೇರಿಯೇಷನ್ಸ್ ಕೊಟ್ಟಾಗ್ಲೇ ಎಲ್ಲರಿಗೂ ಇಷ್ಟ ಆಗೋದು.